ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾನಸ ನಾಯಕ್. ನಾನು ಇವತ್ತು ಹೊರಟಿದ್ದೀನಿ ನಮ್ಮೂರ ಕಡೆ ಹೋಗೋಣ ಅಂಥೇಳಿ. ಅಂದರೆ ನಮ್ಮ ಅಜ್ಜಿಗೆ ನೋಡಿ ತುಂಬ ದಿನ ಆಯ್ತಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಅಂಥೇಳಿ. ನೋಡಿಕೊಂಡು ನಾಳೆ ಹೆಂಗೋ ರಜೆ ಆಯಿತು ಅಂಥೇಳಿ ನೋಡಿಕೊಂಡು ಇವತ್ತು ಸಂಜೆನೇ ಬರೋಣ, ನಾಳೆ ಬಂದು ಇಲ್ಲೇ ರೆಸ್ಟ್ ಮಾಡ್ಬೋದಲ್ಲ ಅಂಥೇಳಿ ನಾನು ಹೊರಟಿದ್ದೆ. ತಿಂಡಿ ಎಲ್ಲ ಆಗಿ ರೆಡಿಯಾಗಿ ಆಮೇಲೆ ನಾನು ನಮ್ಮ ಪಿ ಜಿಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದೆ. ಇವತ್ತು ಬಂದಾಗಲಿಂದ ಅಂದ್ಕೊಂಡಿದ್ದೆ ವಿಡಿಯೋ ಪಿ ಜಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂಥೇಳಿ. ಅದಕ್ಕಾಗಿ ನಾನು ಇವತ್ತು ಪಿ ಜಿಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಫೈನಲಿ ಹೊರಟೆ. ಇವಾಗ ಮೆಟ್ಲು ಇಳಿದು ಕೆಳಗಡೆ ಹೋಗಬೇಕು ಫ್ರೆಂಡ್ಸ್. ಇನ್ನೊಂದು ಏನಂದರೆ ಈ ಪಿ ಜಿಯಲ್ಲಿ ಲಿಫ್ಟ್ ಇಲ್ಲ. ಎಲ್ಲೇ ಹೋದರೂ ಊಟಕ್ಕೆ ಮೇಲೆ ಹೋಗಬೇಕು, ಮೇಲೆ ಹೋದ್ರೂ ಮೆಟ್ಲು ಎತ್ಕೊಂಡೇ ಹೋಗಬೇಕು, ಇಲ್ಲ ಕೆಳಗಡೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಮೆಟ್ಲು ಇಳ್ಕೊಂಡೇ ಬರಬೇಕು. ಅಯ್ಯೋ, ಅದೊಂದು ರಗಳೆ ನಮಗಿಲ್ಲಿ. ಫೈನಲಿ ಇಳಿದು ಬರ್ತಾ ಇದ್ದೆ. ಮತ್ತು ನಮಗೆ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಇಳಿಬೇಕಾದ್ರೆ ಇನ್ನು ಅಂದರೆ ಎಂಟ್ರೆನ್ಸ್ ಹೋಗಬೇಕಾದ್ರೆ ಅಲ್ಲಿ ತೋರಿಸ್ತೀನಿ ನೋಡಿರಿ. ಮುಸ್ಲಿಮ್ಸ್ ಅವ್ರದ್ದು ಒಂದು ಇದಿದೆ, ಅವರು ಇದು ಮಾಡೋದು ಅಂದರೆ ಪಾರ್ಟಿ ಮಾಡೋದು ಜಾಗ ಇದೆ. ಈ ಕಾಂಪೌಂಡ್ ಹಿಂದೆ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಜಾಗ ಇದೆ. ಅಲ್ಲಿ ಮುಸ್ಲಿಮ್ಸ್ ಅವರು ರಾತ್ರಿ ಬಂದು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೂ ಮುಸ್ಲಿಮ್ಸಿಂದ ಸ್ವಲ್ಪ ಹೆದರಿ ಇರಬೇಕಲ್ಲ, ಹಾಗಾಗಿ ನಮಗೊಂಚೂರು ಭಯ ಆಗುತ್ತೆ. ಅಂದರೆ ನಮ್ಮ ರೂಮಿಂದ ಡೈರೆಕ್ಟಾಗಿ ಕಾಣುತ್ತೆ ಅವರು ಡ್ರಿಂಕ್ಸ್ ಮಾಡೋದು. ಹಾಗಾಗಿ ನಿಮಗೂ ತೋರಿಸ್ದೆ. ಫೈನಲಿ ಗೇಟ್ ಹತ್ರ ಬಂದೆ. ಈ ಗೇಟ್ ಓಪನ್ ಮಾಡಿ ಹೊರಗಡೆ ಹೋಗಬೇಕು. ಅಂದರೆ ರೋಡ್ ಸೈಡೇ ಇರೋದು ಫ್ರೆಂಡ್ಸ್, ರೋಡ್ ಸೈಡೇ ಗೇಟು ಇರೋದು. ಹಾಗೆ ಬಂದೆ, ಗೇಟ್ ಹೊರಗಡೆ ಬಂದೆ. ಇವಾಗ ಬಸ್ಸಿಗೆ ಹೋಗಬೇಕು, ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ಇಲ್ಲಿ ಮೀನಾಕ್ಷಿ ಭವನ ಅಂಥೇಳಿ ಅಲ್ಲಿ ಹೋಗಬೇಕು. ಅಲ್ಲಿ ನಡ್ಕೊಂಡು ಹೋಗಬೇಕು, ಒಂದು 5-10 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಇದೊಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಮುಂದೆ, ಅಂದರೆ ಮಾಂಗಲ್ಯ ಮಾತಾ ಮಂದಿರ ಅಂಥೇಳಿ ಅದ್ರ ಹೆಸರು. ಅದು ಬ್ರಾಹ್ಮಣರದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಳಗಡೆ ನಮ್ಮ ಪಿ ಜಿ ಮುಂದೆನೇ ಇರೋದು. ಇಲ್ಲೇನಾದರೂ ಪ್ರೋಗ್ರಾಮ್ ಇದ್ದರೆ ನಾವು ಹೋಗಿ ಅಲ್ಲಿ ಆರಾಮಾಗಿ ನಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ ಹೇಳಿ ಹೋಗಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮಿಶ್ರ ಪೇಡ ಅಂಥೇಳಿ ಇವಾಗ ಒಂದು ಹೊಸ್ದಾಗಿ ಬೇಕ್ರಿ ಓಪನ್ ಆಗಿದೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ನಾನು ಅವತ್ತು ಅಂದರೆ ಇದು ತಂದಿದ್ದೆ ನಾನು ಪಪ್ಸು, ಚೆನ್ನಾಗಿತ್ತು. ಅಯ್ಯೋ, ಬಸ್ ಹೋಗ್ಬಿಡ್ತು. ನಾನು ಹೋಗೋ ಅಷ್ಟರಲ್ಲಿ 5-6 ಬಸ್ ಹೋಗಿಬಿಡುತ್ತೆ ಇಲ್ಲಿ. ನಾನು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಸೇರೋ ಅಷ್ಟರಲ್ಲಿ ಈಗೆಲ್ಲ 2 ಬಸ್ ಹೋಯ್ತು. ನಾನು ಹೋಗೋ ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಕೂತಾಗ ಬಸ್ಸೇ ಬರೋದಿಲ್ಲ ಫ್ರೆಂಡ್ಸ್. ಅದೇ ಪ್ರಾಬ್ಲಮ್ಮು, ಕಾಯೋಕ್ಕಂತೂ ಆಗಲ್ಲ ಫ್ರೆಂಡ್ಸ್. ಇಲ್ಲೊಂದು ದೊಣ್ಣೆ ಬಿರಿಯಾನಿ ಅಂಥೇಳಿ ಒಂದು ಹೋಟೆಲ್ ಓಪನ್ ಆಗಿದೆ ಶಿವಮೊಗ್ಗದಲ್ಲಿ. ಅಂದರೆ ನಮ್ಮ ಪಿ ಜಿಯಿಂದ ಒಂದು 5-6 ಬಿಲ್ಡಿಂಗ್ ದಾಟಿ ನೋಡ್ರಿ ದೊಣ್ಣೆ ಬಿರಿಯಾನಿ ಅಂಥೇಳಿ. ನಾನು ಅಂದ್ಕೊಂಡಿದ್ದೀನಿ ದೊಣ್ಣೆ ಬಿರಿಯಾನಿ ಅಂದರೆ ಈ ದನದ್ದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು ದೊಣ್ಣೆ ಬಿರಿಯಾನಿ ಅಂದರೆ ಈ ಹೊಸ್ದಾಗಿ ಬಂದಿದೆಯಲ್ಲ ಚಿಕನ್ದು ಮಟನ್ದು, ಅದೇ ಬಿರಿಯಾನಿ ಆರಾಮಾಗಿ ತಿನ್ಬೋದು, ಚೆನ್ನಾಗಿರುತ್ತೆ ಅಂತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನನ್ನ ರೂಮ್ ಮೇಟ್ಸು ಒಬ್ಬಳು ಟ್ರೈ ಮಾಡಿದ್ದಾಳಂತೆ. ಅವಳು ಹೇಳ್ತಾಯಿದ್ಲು ಚೆನ್ನಾಗಿತ್ತು ಅಂತ ಹೇಳಿ. ಇಂಡಿಯನ್ ಗ್ಯಾಸ್ ಇದು ಇಲ್ಲೇ ಇಳಿಸ್ತಾರೇನೋ, ಇಲ್ಲೇ ಬರ್ತಾ ಇದೆ. ಅದನ್ನು ದಾಟ್ಕೊಂಡು ಹೋಗಬೇಕು. ಇಲ್ಲೊಂದು ಹೋಟೆಲ್ ಇದೆ ಗಣೇಶ್ ಭವನ ಅಂಥೇಳಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಮಸಾಲೆ ದೋಸೆ ಅಂದರೆ ಹೇಳಂಗೆ ಇಲ್ಲ, ಅಷ್ಟು ಮಸ್ತಾಗಿರುತ್ತೆ. ದಾವಣಗೆರೆ ಈ ಮಸಾಲೆ ದೋಸೆ ಮುಂದೆ ದಾವಣಗೆರೆ ಬೆಣ್ಣೆ ದೋಸೆ ಏನೂ ಇಲ್ಲ ಬಿಡ್ರಿ, ಅಷ್ಟು ಮಸ್ತಾಗಿರುತ್ತೆ ಫ್ರೆಂಡ್ಸ್. ಇಷ್ಟೊಂದು ಇದು ಹಾಕಿರ್ತಾರೆ, ತುಪ್ಪ ಹಾಕಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಯಾವಾಗಲೂ ಬಂದು ಇಲ್ಲೇ ತಿಂತಾಯಿದ್ದೀವಿ. ಅಂದರೆ ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದು ನಮಗೆ. ಇಲ್ಲಿ ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತುಪ್ಪದ ದೋಸೆ ಇಲ್ಲಿ ಮಾಡೋದು, ಬೆಣ್ಣೆ ದೋಸೆ ಅಲ್ಲ, ಸಾರಿ ಫ್ರೆಂಡ್ಸ್. ಇಲ್ಲೊಂದು ಅಶೋಕ ಸಂಜೀವಿನಿ ಆಸ್ಪತ್ರೆ ಇದೆಯಲ್ಲ, ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್. ಆದರೆ ಒಳಗಡೆ ಎಲ್ಲ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆದರೆ ನಮ್ಮ ಅಂಕಲಿಗೆ ಯಾಕೋ ಅಲ್ಲಿ ಸರಿ ಹೋಗಲಿಲ್ಲ. ನಮ್ಮ ಅಂಕಲು ಬಿದ್ದುಬಿಟ್ಟಿದ್ರು ಅಂತ ಹೇಳಿ ಇಲ್ಲಿ ತಂದು ಹಾಕಿದ್ವಿ. ಅಂದರೆ ಶುಗರ್ ಡೌನ್ ಆಗಿತ್ತು, ಆವಾಗ ಇಲ್ಲಿ ತಂದು ಹಾಕಿದ್ವಿ ನಾವು. 2 ದಿನ ಏನೋ ವಾಸಿ ಆದರೂ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು. ಆಮೇಲೆ ಮನೆಗೆ ಕರ್ಕೊಂಡು ಹೋಗಿ 2 ದಿನ ರೆಸ್ಟ್ ಮಾಡಿರಿ ಅಂತ ಹೇಳಿದರು. ಬಟ್ ನಮ್ಮ ಅಂಕಲು ರೆಸ್ಟ್ ಮಾಡಿರಿ ಅಂತ ನಮ್ಮ ಅಂಕಲಿಗೆ ಇದು ಮಾಡಿದ್ವಿ. ಆದರೆ ಅದು ಅವರು ಹಾಗೆ ಹಾಸಿಗೆ ಹಿಡಿದು ಹಾಗೆ ಹೋಗಿಬಿಟ್ರು. ಏನು ಮಾಡೋದು. ಫೈನಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಈಗ ಬಸ್ಸಿಗೆ ಕಾಯಬೇಕು ಫ್ರೆಂಡ್ಸ್. ಬಸ್ಸಿಗೆ ಕಾಯೋದು ಅಂದರೆ ಆಗಲ್ಲ ಫ್ರೆಂಡ್ಸ್. ಫೈನಲಿ ಬಸ್ ಬಂದು ಹತ್ಕೊಂಡು ಬಂದ್ವಿ. ಮತ್ತು ಯಾವ ಅಂಕಲ್ ಒಂದು ಕಿರಿಕ್ ಮಾಡ್ತಾಯಿದ್ರು, ಆಧಾರ್ ಕಾರ್ಡ್ ತೋರಿಸ್ರಿ ಅಂತ ಹೇಳಿ. ಫೈನಲಿ ನಾನು ತೋರಿಸ್ದೆ. ಫೈನಲಿ ನನ್ನ ಕೈಯಲ್ಲೇ ಇತ್ತು, ನಾನು ತೋರಿಸ್ಕೊಂಡು ಟಿಕೆಟ್ ತೊಗೊಂಡೆ. ಇಲ್ಲಿ ವೆಂಕಟೇಶ್ ಬೇಕ್ರಿ ಅಂತ ಇದೆ ನೋಡಿರಿ ಫ್ರೆಂಡ್ಸ್. ಅಪ್ಪ ಅಲ್ಲಿ
ಮೈಸೂರು ಪಾಕ ತಿಂದರೆ ನೀವು ಮೈಸೂರಿಗೇನು ಹೋಗಿ ತಿನ್ನೋದು, ಇಲ್ಲೇ ತಿನ್ಬೋದು ಫ್ರೆಂಡ್ಸ್. ಅಷ್ಟು ಮಸ್ತಾಗಿರುತ್ತೆ. ಬರೀ ತುಪ್ಪದಲ್ಲೇ ಫ್ರೆಂಡ್ಸ್, ಮುಟ್ಟಿದರೆ ಸಾಕು ಬರೀ ತುಪ್ಪ, ಜಸ್ಟ್ ಎತ್ತಿದರೆ ಸಾಕು ಬರೀ ತುಪ್ಪ. ತುಂಬಾ ಚೆನ್ನಾಗಿರುತ್ತೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಮಸ್ತಾಗಿರುತ್ತೆ. ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ತುಂಬಾ ಸ್ವೀಟ್ ಇರುತ್ತೆ, ತುಂಬ ಅಂದರೆ ತುಂಬಾ ಸ್ವೀಟ್ ಇರುತ್ತೆ. ಅದು ಇದು ಮಾಲ್ ಮುಂದೆನೇ ಇರೋದು. ಮಾಲ್ ಮುಂದೆ ರೋಡ್ ಕ್ರಾಸ್ ಮಾಡಿದರೆ ಅದ್ರ ಪಕ್ಕದಲ್ಲೇ ಇರುತ್ತೆ. ಒಂದೆರಡು ಮೂರು ಅಂಗಡಿಗಳು ದಾಟಿ ಹೋಗಬೇಕು. ಫೈನಲಿ ಬಸ್ ಬಂತು. ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ನಾವು ಇವಾಗ ನಮ್ಮ ತಂಗಿ ಬೈಕ್ ಕರ್ಕೊಂಡು ಬರ್ತೀನಿ, ಬೈಕಲ್ಲಿ ಹೋಗೋಣಂತೆ ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಮರದ ಮುಂದೆ ನಿಂತಿದ್ದೆ, ಮರದ ಕೆಳಗಡೆ. ತುಂಬಾ ಬಿಸಿಲು ಫ್ರೆಂಡ್ಸ್, ಹಾಗಾಗಿ ನಾನು ಮರದ ಕೆಳಗಡೆ ಬಂದು ನಿಂತ್ಕೊಂಡೆ. ನಮ್ಮ ತಂಗಿ ಬೈಕ್ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳಿದರು. ಹಾಗಾಗಿ ನಮ್ಮ ತಂಗಿ ಇಲ್ಲೇ ಬ್ಯಾಂಕಿಗೆ ಹೋಗಿದ್ಲಂತೆ, ಅದಕ್ಕೆ ನಾವು ಬರ್ತಾಯಿದ್ದೀವಿ ಬೈಕಲ್ಲೇ ಹೋಗೋಣಂತೆ ತಡಿ ಅಂತ ಹೇಳಿದರು. ಅದಕ್ಕೆ ನಾನು ಕಾಯ್ಕೊಳ್ತಾ ನಿಂತಿದ್ದೆ. ಇನ್ನು ಅವರು ಬರೋವರೆಗೂ ಎಂತ ಮಾಡೋದು ಅಂತ ಹೇಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದೆ. ವಿಡಿಯೋ ಮಾಡೋಣ ಅಂಥೇಳಿ ಒಂದು ವಿಡಿಯೋ ಮಾಡಿದೆ. ಹಾಗೆ ಸುಮ್ಮನೆ ವಿಡಿಯೋ ಮಾಡಿದೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಇನ್ಸ್ಟಾದಲ್ಲಿ ಹೋಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದರಲ್ಲೂ ಯೂಟ್ಯೂಬಲ್ಲೂ ಇರುತ್ತೆ. ಫೈನಲಿ ಬಂತು ಬೈಕಲ್ಲಿ ಹೋಗ್ತಾಯಿದ್ವಿ. ನಮ್ಮ ಅಕ್ಕನ ಮಗ ಬಂದುಬಿಟ್ಟಿದ್ದಾನೆ ಹಾಸ್ಟೆಲಿಂದ. ಅವನ ಮಾತು ಕೇಳೋಕ್ಕೆ ಆಗಲ್ಲ, ಅಷ್ಟು ತರಲೆ ಮಾಡ್ತಾಯಿದ್ದ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ಹೆಂಗೋ ಬಂತು ಇವಾಗ. ಅಲ್ಲ ಬಾಯ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ.